ಸರ್ ಯಾಕೆ ಇಷ್ಟು ಲೇಟು? ಸರ್ ನನ್ನ ಹತ್ರ ಫ್ಲೈಟ್ ಇಲ್ಲ, ಸೈಕಲ್ ಇರೋದು. ಯಾಕೆ ಫ್ಲೈಟ್ ತಗೋಬೋದಿತ್ತಲ್ಲ? ಪಾರ್ಕಿಂಗ್ ಪ್ರಾಬ್ಲಮ್. ಜೋಕ್ ಮಾಡಬೇಡಿ ಸರ್. ಅಷ್ಟಕ್ಕೂ ಬೆರಳು ಹೆಂಗ್ ಕಟ್ಟಾಯ್ತು ಸರ್? ತರಕಾರಿ ಕಟ್ ಮಾಡ್ತಿದ್ರೆ ಕಟ್ ಆಗೋಯ್ತು. ಡೋಂಟ್ ವರಿ ಸರ್, ಎಲ್ಲ ಬ್ಯಾಚುಲರ್ಸು ಯಾವತ್ತೋ ಒಂದಿನ ಕೈ ಕುಯ್ಕೊಬೇಕು, ಕೈ ಸುಟ್ಕೊಬೇಕು, ಇದು ಸಹಜ. ನಿನ್ ಬುದ್ಧಿವಾದ ಕೇಳೋದಕ್ ನಾನು ಇಲ್ಲಿ ಬರೋದು ಕೇಳಿಲ್ಲ. ಅಯ್ಯೋ, ಬೆರಳು ತುಂಬಾ ನೋವ್ತಾ ಇದೆಯಾ ಸರ್? ಜಾಸ್ತಿ ರಕ್ತ ಹೋಯ್ತಾ? ನೋವು ಆಗ್ತಾ ಇದೆಯಾ? ನಿನ್ ದರಿದ್ರ ಸಮಾಧಾನಕ್ಕೆ ಸೆಂಟಿಮೆಂಟ್ ನಾನು ಇಲ್ಲಿ ಬರಕ್ ಹೇಳಿಲ್ಲ. ಮತ್ ಯಾಕೆ ಕರೆದ್ರಿ ಸರ್? ಏನಯ್ಯ ಕಿರಿಸ್ತಿದ್ಯಾ? ಏನ್ ಕಿರಿಸ್ತಿದ್ಯಾ? ನಿಮ್ಗಿಲ್ಲ ಅಂದ್ರು ನನ್ಗೆ ಹೆಂಡತಿ ಮಕ್ಳಿದಾರೆ ಸರ್. ಏನ್ ಕರೆದ್ರಿ ಅಂತ ಹೇಳಿದ್ರೆ ಆ ಕೆಲ್ಸ ಮುಗಿಸಿ ಮನೆಗೆ ಹೋಗ್ತೀನಿ. ಹೌದು, ನಿನ್ಗೇನಾದ್ರೂ BP ಇದೆಯಾ? ತಾಳ್ಮೆ ಇಲ್ಲ ಸರ್, ಬೇಗ ಕೆಲ್ಸ ಹೇಳಿ. ಏನು ಇಲ್ಲ ಕಣಯ್ಯ, ಕಟ್ಟಾಗಿರೋ ಬೆರಳಿಟ್ಕೊಂಡು ಅಡಿಗೆ ಮಾಡಕ್ಕಾಗಲ್ಲ. ಹಂಗಾರೆ ಇವಾಗ ನನ್ನೇ ಅಡಿಗೆ ಮಾಡುವಂತೀರಾ? ತುಂಬಾ ವೆಯ್ಟ್ ಮಾಡೋದಕ್ಕಾಗಲ್ಲ, ಹಸ್ವಾಗ್ತಿದೆ. ತಿನ್ನೋದಕ್ಕೆ ಏನಾದ್ರೂ ತರ್ತೀಯಾ? ಸಾರ್, ಈ ಟೈಮಲ್ಲಿ ಏನಿರುತ್ತೆ ಸಾರ್? ಸ್ಕೂಲ್ ಕ್ಯಾಂಟೀನು ಮುಚ್ಚಿದ್ದಾರೆ, ಹೋಟೆಲು ಮುಚ್ಚಿದ್ದಾರೆ. ಫ್ರೂಟ್ಸ್ ಏನಾದ್ರು ಇಟ್ಕೊಂಡಿದ್ದೀರಾ? ಫ್ರಿಡ್ಜ್ ಇದ್ರೆ ತಾನೆ ಫ್ರೂಟ್ಸ್ ಇಟ್ಕೊಳ್ಳೋದಕ್ಕೆ. ಹಾ, ಹೋಗ್ಲಿ, ಪಕ್ಕದ ಮನೇಲಿ ಮೇಡಮ್ ಇದ್ದಾರಲ್ಲ, ಹೋಗಿ ಕೇಳ್ಕೊಂಬಂತೀರಾ? ಚಿ 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 ಚಿ, ಯಾರ ಹತ್ರ ಕೇಳಿದ್ರು ಪರವಾಗಿಲ್ಲ, ಅವ್ರ ಹತ್ರ ಕೇಳ್ಬೇಡ. ಯಾಕೆ ಸಾರ್? ಅವ್ರಿಗೂ ನನ್ಗೂ ಆಗಲ್ಲ ಕಣಯ್ಯ. ಮತ್ ಹೆಂಗೆ ಸಾರ್? ನೀನೇನ್ ಮಾಡ್ತೀಯ ಗೊತ್ತಿಲ್ಲ, ನನಗ್ ಸ್ವಲ್ಪ ಫುಡ್ ತಗೊಂಬಾ ಅಷ್ಟೇ. ಈ ಟೈಮಲ್ಲಿ ಎಲ್ ಸಿಗುತ್ತೋ? ನಾನ್ ತಗೊಬಾರ್ದು ಯಾಕೆ ಸರ್? ಫುಡ್ಡೇ ಬಂದ್ಬಿಡ್ತು. ನಮಸ್ತೆ ಮೇಡಮ್. ಕುಮಾರ್, ನೀನು ಈ ಟೈಮಲ್ಲಿ ಇಲ್ಲೇನ್ ಮಾಡ್ತಿದ್ಯಾ? ಸಾರ್ ಕರೆದ್ರು ಮೇಡಮ್. ಸರ್ಗೆ ಫುಡ್ ತಂದಿದ್ದೀನಿ, ಕೊಡು. ಅಯ್ಯಯ್ಯೋ, ನೀವ್ಯಾಕೆ ತರಕ್ ಹೋದ್ರಿ? ಯಾವ್ದಾದ್ರು ಸ್ಟಾರ್ ಹೋಟ್ಲಲ್ಲಿ ಫುಡ್ ತಗೊಂಬ ಅಂತ ಈಗಷ್ಟೇ ಕುಮಾರ್ಗೆ ಹೇಳ್ತಿದ್ದೆ. ಹೌದಾ? ಯಾವ್ದಾದ್ರು 3 ಸ್ಟಾರ್ ಹೋಟ್ಲಲ್ಲೋ ಅಥವಾ ಅಲ್ಲಿ ರೇಟ್ ಜಾಸ್ತಿ ಆದ್ರೆ 5 ಸ್ಟಾರ್ ಹೋಟ್ಲಲ್ಲಿ ಫುಡ್ ತಗೊಂಬ ಅಂತ ಹೇಳ್ತಿದ್ದೆ. ಹಾಗಾದ್ರೆ ಈ ಫುಡ್ ಬೇಕಾಗಿಲ್ಲ ಅಂತ ಆಯ್ತು. ಬೇಡ ರೀ, ಕುಮಾರ್ ತರ್ತಾನಲ್ಲ. ಅಟ್ಲೀಸ್ಟ್ 7 ಸ್ಟಾರ್ ಹೋಟ್ಲಿಂದ ಆದ್ರೂ ಫುಡ್ ತಗೊಂಬ ಅಂತ ಹೇಳ್ದೆ. ನೀವು ಸುಮ್ಮನೆ ಇರಿ ಸರ್. ನೀವು ನಿಮ್ ಬಿಲ್ಡಪ್.